ಉರಿಯೋ ಬಿಸಿಲಿನಲ್ಲಿ ಕಾರ್ನ ಪಾರ್ಕ್ ಮಾಡಿ ಮತ್ತೆ ಬಂದು ಅದೇ ಕಾರ್ನಲ್ಲಿ ಇಟ್ಟೋದಂತ ಪ್ಲಾಸ್ಟಿಕ್ ಬಾಟಲ್ನಲ್ಲಿರೋ ನೀರು ಕುಡಿಯೋ ಅಭ್ಯಾಸ ನಿಮಗಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಇದುವರೆಗೂ ಲೆಕ್ಕಕ್ಕಿಲ್ದಿರೋ ಅಷ್ಟು ಸರಿ ಪ್ಲಾಸ್ಟಿಕ್ ಬಾಟಲ್ಗಳನ್ನ ತಗೊಂಡಿರ್ತೀರಾ, ಬಳಸಿರ್ತೀರಾ, ಎಸ್ತಿರ್ತೀರಾ. ಆದ್ರೆ ಎಷ್ಟು ಸರಿ ಆ ಪ್ಲಾಸ್ಟಿಕ್ ಬಾಟಲ್ ಮೇಲೆ ಬರೆದಿರುವಂತ ಲೇಬಲ್ಗಳನ್ನ ಓದಿದ್ದೀರಾ? ಇಟ್ಸ್ ಓಕೆ, ಲೆಟ್ಸ್ ರೀಡ್ ಇಟ್ ನಾವ್. ಇಲ್ಲಿ ಬರ್ದಿದ್ದಾರೆ ಸ್ಟೋರ್ ಇನ್ ಕೂಲ್ ಅಂಡ್ ಡ್ರೈ ಪ್ಲೇಸ್, ಕೀಪ್ ದ ಕಂಟೈನರ್ ಅವೇ ಫ್ರಮ್ ಸನ್ಲೈಟ್ ಅಂತ. ಅಂದ್ರೆ ಈ PET ಮೆಟೀರಿಯಲ್ ಅನ್ನ ಬಳಸಿ ಮಾಡಿರೋ ಎಲ್ಲ ಪ್ಲಾಸ್ಟಿಕ್ ವಾಟರ್ ಬಾಟಲ್ಗಳು 60 ಅಥವಾ 60 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು ಟೆಂಪರೇಚರ್ ನಲ್ಲಿ ಡಿಗ್ರೇಡ್ ಆಗೋದಕ್ಕೆ ಶುರುವಾಗುತ್ತೆ. ಈ ಕ್ರಿಯೆನಲ್ಲಿ ಬಿಸ್ಫಿನಾಲ್ ಎ ಹಾಗೂ ಥ್ಯಾಲೆಟ್ಸ್ ನಂತಹ ಆರೋಗ್ಯಕ್ಕೆ ಹಾನಿಕಾರಕ ಕೆಮಿಕಲ್ಗಳು ಪ್ಲಾಸ್ಟಿಕ್ ಬಾಟಲ್ ನಿಂದ ರಿಲೀಸ್ ಆಗಿ ಅದರಲ್ಲಿರುವಂತ ನೀರಿಗೆ ಸೇರ್ತಾ ಹೋಗುತ್ತೆ. ನೀವ್ ಕೇಳ್ಬೋದು, ಕರ್ನಾಟಕದಲ್ಲಿ 60 ಡಿಗ್ರಿ ಸೆಲ್ಸಿಯಸ್ ತಲುಪುತ್ತೆ, ಸೊ ನಮ್ಗೇನ್ ತೊಂದರೆ ಇಲ್ಲ ಬಿಡಿ ಅಂತೀರಾ? ಕ್ಲೋಸ್ ದ ಸ್ಪೇಸ್. ಫಾರ್ ಎಕ್ಸಾಂಪಲ್, ಪಾರ್ಕ್ ಮಾಡಿರುವಂತ ಕಾರ್ನೇ ತಗೊಳ್ಳಿ, ಎಲ್ಲಿ ಗಾಳಿ ಆಡಲ್ವೋ ಅಲ್ಲಿ ಹೀಟು ಆಂಪ್ಲಿಫೈ ಆಗ್ತಾ ಹೋಗುತ್ತೆ. ಆದ್ರಿಂದ ಕರ್ನಾಟಕದಲ್ಲಿರಿ ಅಥವಾ ಮತ್ತೆ ಯಾವುದೇ ಜಾಗದಲ್ಲಾದ್ರೂ ಇರಿ, ನಿಮ್ಮ ಜೊತೆ ಒಂದು ಖಾಲಿ ಸ್ಟೇನ್ಲೆಸ್ ಸ್ಟೀಲ್ ಬಾಟಲ್ ಅನ್ನ ಕ್ಯಾರಿ ಮಾಡುವಂತ ಒಂದು ಅಭ್ಯಾಸವನ್ನ ಮಾಡ್ಕೊಳ್ಳಿ. ಅದರಲ್ಲಿ ನೀರನ್ನ ತುಂಬಿಸಿ ಕಾರ್ನಲ್ಲಿ ಬಿಟ್ಟು ಹೋಗಿ. ಹಾಗೂ ತುಂಬಾ ಬಿಸಿಲು ಇರುವಂತ ಜಾಗಗಳಲ್ಲಿ ಆಚೆಗಿಂತ ಫ್ರಿಡ್ಜ್ ನಲ್ಲಿ ಇಟ್ಟಿರುವಂತ ನೀರಿನ ಬಾಟಲಿಗಳನ್ನ ಖರೀದಿ ಮಾಡಿ ಕೋಲ್ಡ್ ಅನ್ನೋರು ಸ್ವಲ್ಪ ಹೊತ್ತು ಕಾದು ಕುಡಿರಿ.